ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಇದು ಒಂದು ಆಧ್ಯಾತ್ಮಿಕ ಚಿಂತನೆ. ಪ್ರಥಮವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಜೀವನದ ಅನೇಕ ಅನುಭವಗಳು ಹಾಗೂ ಪ್ರಸಿದ್ಧವಾದ 4 ವೇದಗಳು ಮತ್ತು ಉಪನಿಷತ್ತುಗಳು, ಪುರಾಣಗಳಿಂದ ಶ್ರೀ ಹರಿದೇವರ ಅಸ್ತಿತ್ವ ನಮಗೆಲ್ಲರಿಗೂ ಮನದಟ್ಟವಾಗಿದೆ. ಇನ್ನೂ ಯಾವುದೇ ಥರದ ಸಂಶಯ ಉಳಿಯುವುದಿಲ್ಲ. ಹೀಗಾಗಿ ನಮಗೆ ಅಂತಹ ಪ್ರಭಾವಿ ಸರ್ವಶಕ್ತನಾದ ಶ್ರೀಹರಿಯನ್ನು ಯಾವಾಗ ಕಂಡೇನು ಎಂಬ ಹಂಬಲ ಬಂದೇ ಬರುತ್ತದೆ. ಮನಸ್ಸು ಕುದಿಯುತ್ತದೆ. ಆದರೆ ಶ್ರೀಹರಿ ಅಥವಾ ದೇವರ ದರ್ಶನ ಪಡೆಯುವುದು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಅನೇಕ ಕಾರಣಗಳುಂಟು. ಶ್ರೀ ವಿಷ್ಣುವಿನ ಶಕ್ತಿಶಾಲಿ ಮಾಯಾಜಾಲವು ಒಂದು. ಅಲ್ಲದೆ ಬಹಳ ಶಕ್ತಿಯುತವಾದ ಅರಿಷಡ್ವ ವರ್ಗಗಳು, ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ. ಇದಲ್ಲದೆ ನಮ್ಮ ಗತಜನ್ಮಗಳ ಪಾಪಕರ್ಮಗಳ ರಾಶಿ. ಇವುಗಳಲ್ಲಿ ಸಿಕ್ಕು ನಾವು ಒದ್ದಾಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಈಗಿನ ಆಧುನಿಕ ಜಗತ್ತಿನ ಆಕರ್ಷಣೆಗಳಿಗೂ ನಮ್ಮನ್ನು ಎಳೆದಾಡುತ್ತಿವೆ. ನಾನು, ನನ್ನದು ಎನ್ನುವ ಮಹಾರೋಗ ನಮಗೆ ಕಾಡುತ್ತಿದೆ. ಅದರಿಂದ ನಮಗೆ ಮೇಲೆ ಬರಲಿಕ್ಕೆ ಆಗುತ್ತಾ ಇಲ್ಲ. ಇವೆಲ್ಲ ನಮ್ಮ ಆಧ್ಯಾತ್ಮಿಕ ಮಾರ್ಗದ ಮುನ್ನಡೆಗೆ ಬಹಳ ದೊಡ್ಡ ಅಡೆತಡೆಗಳು. ಕಾರಣ, ನಮ್ಮ ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮಾಡಲೇಬೇಕು. ಇದೆಲ್ಲ ಸಾಧ್ಯವಾಗಬೇಕಾದರೆ ನಾವು ಶಾಸ್ತ್ರದ ಪ್ರಕಾರ ಧಾರ್ಮಿಕ, ಪವಿತ್ರ, ಶುದ್ಧವಾದ ಜೀವನ ನಡೆಸುವುದು ಅವಶ್ಯ. ಇದಕ್ಕೆ ನಮ್ಮ ಸನಾತನ ಧರ್ಮ ಅನುಸರಿಸುವ ಅನುಸರಿಸಬೇಕು. ಅಷ್ಟಲ್ಲದೆ ನಿತ್ಯವೂ ಶ್ರೀ ಹರಿನಾಮ ಜಪ, ಮಹತ್ವದ ಸ್ತೋತ್ರ ಪಠಣ, ಶ್ರೀಹರಿಯ ಅನುಸಂಧಾನ ಮಾಡಬೇಕು. ಶ್ರೀ ಹರಿ ನನ್ನನ್ನು ಸಾಕ್ಷಿ ರೂಪದಲ್ಲಿ, ಬಿಂಬ ರೂಪದಲ್ಲಿ ನನ್ನ ಹೃದಯದಲ್ಲಿ ನಿಂತು ನನ್ನನ್ನು ಸದಾ ಅವಲೋಕಿಸುತ್ತಿರುತ್ತಾನೆ ಎಂಬ ಎಚ್ಚರ ನಮಗೆ ಇರಬೇಕು. ಇದಲ್ಲದೆ ಭಗವಂತನ ಪ್ರಕಾರ ಸತತ ಪರೋಪಕಾರ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾ ಈ ಸತ್ಕರ್ಮಗಳನ್ನು ಶ್ರೀಹರಿಯೇ ಮಾಡಿಸಿದನು ಎಂಬ ಅನುಸಂಧಾನವನ್ನು ಇಟ್ಟುಕೊಳ್ಳುವುದು. ಆಗ ಮಾತ್ರ ನಾವು ಮೊದಲು ಮೋಕ್ಷದ ವನ್ನೆ, ಅಂದರೆ ಕಟ್ಟ ಕಡೆಯ ಹಂತದಲ್ಲಿ ಇದ್ದೇವೆ. ಹೀಗೆ ಅನೇಕ ಜನ್ಮಗಳ ಸಾಧನ ನಂತರ ಮಾತ್ರ ನಮಗೆ ಆ ದುರ್ಲಭ ಮೋಕ್ಷ ಮತ್ತು ಜೀವನ ಮರಣದಿಂದ ಮುಕ್ತಿ. ಇದಕ್ಕೆ ನಾನೇನು ಅಪವಾದವಲ್ಲ. ಇದು ನನ್ನ ಅಲ್ಪಮತಿಗೆ ತೋರಿದಂತೆ
ನನ್ನ ವಿಚಾರಗಳನ್ನು ತಿಳಿಸಿದ್ದೇನೆ. ಆದ್ದರಿಂದ ನೀವೆಲ್ಲರೂ ಹಂಸ ಕ್ಷೀರ ನ್ಯಾಯದಿಂದ ನನ್ನ ಈ ವಿಚಾರಗಳನ್ನು ಸ್ವೀಕರಿಸಿರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಅಧ್ಯಾತ್ಮ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.